ಯಜಮಾನ್ರೆ ನಿಜವಾಗ್ಲೂ ನಾನು ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ಬೋದಾ? ಮತ್ತೆ ಯಜಮಾನ್ರ ಜೊತೆ ಕೆಲಸ ಮಾಡ್ಬೋದು ಅನ್ನೋ ಖುಷಿಲಿದ್ದೆ. ಆದ್ರೆ ಇದೇನಾಯ್ತಪ್ಪ, ಯಜಮಾನ್ರಿಗೆ ಏನು ಆಗಿರ್ಬಾರ್ದು. ಅಣ್ಣ ಅಲ್ವಾ ಯಜಮಾನ್ ಏಯ್ ತಲೆ ಕೆಟ್ಟಿದ್ದೀನಿ ನಿನಗೆ. ಅಣ್ಣ ಈ ಸ್ಟೇಟ್ಗೆ ಮಿನಿಸ್ಟ್ರು, ಅವನ್ನ ಬೈಕಲ್ಲಿ ಕರ್ಕೊಂಬಂದಿದೆಯಲ್ಲ, ಅದು ಇಂಥ ಪರಿಸ್ಥಿತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ? ಸರ್ ಮನೇಲಿ ಯಾವ ಕಾರು ಇರಲಿಲ್ಲ ಸರ್. ನಾನು ಕ್ಯಾಬ್ ಬುಕ್ ಮಾಡಕ್ಕೆ ಟ್ರೈ ಮಾಡಿದೆ, ಅದು ಬುಕ್ ಆಗಿಲ್ಲ. ಅದಕ್ಕೆ ಬೈಕಲ್ಲಿ ಕರ್ಕೊಂಬರೋದಾ? ಬುದ್ಧಿ ಇದೆಯಲ್ಲ ನಿನಗೆ? ಅವರಿಗೆ ನೀವೇನು ಅನ್ಬೇಡಿ. ಅವರು ಕರೆಕ್ಟ್ ಟೈಮ್ಗೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಈ ಥರ ಎಮರ್ಜೆನ್ಸಿನಲ್ಲಿ ಅವ್ರು ಮಾಡಿದ್ದು ಸರಿಯಾಗೇ ಇದೆ. ಡಾಕ್ಟರ್, ಅಣ್ಣ ಹೇಗಿದ್ದಾರೆ? ಅವರಿಗೆ ಶುಗರು ತುಂಬ ಕಡಿಮೆ ಆಗಿದೆ, ಅದಕ್ಕೆ ಸುಸ್ತಾಗಿ ಬಿದ್ದಿದ್ದಾರೆ. ಇಲ್ಲಿ ಕರ್ಕೊಂಬರೋದು ಸ್ವಲ್ಪ ಲೇಟ್ ಆಗಿದ್ರು ತುಂಬ ಕಷ್ಟ ಆಗಿರೋದು. ಸುಬ್ಬು ಅವ್ರು ಮಾಡಿದ್ದು ಸರಿಯಾಗೇ ಇದೆ. ಅಂದ್ರೆ ಈಗ ಅಣ್ಣ ಹಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅವರು ಊಟ ತಿಂಡಿ ಸರಿಯಾಗಿ ಮಾಡ್ತಿರ್ಲಿಲ್ವಾ? ಏನು ತಿಂದಿರ್ಲಿಲ್ಲ ಅನ್ಸುತ್ತೆ. ಸ್ವಲ್ಪ ಬಿ ಪಿನೂ ವೇರಿ ಆಗಿತ್ತು ಅನ್ಸುತ್ತೆ, ಟೆನ್ಷನ್ ಆಗಿದ್ರು ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಆಗಿದೆ. ಡಾಕ್ಟರ್, ನಾನು ಅಣ್ಣ ನೋಡ್ಬೋದಾ? ಖಂಡಿತ ನೋಡ್ಬೋದು. ಅವ್ರಿಗೆ IV ಹಾಕಿದ್ದೀವಿ, ಇನ್ನೊಂದು ಅರ್ಧ ಗಂಟೆನಲ್ಲಿ ಮುಗಿಯುತ್ತೆ. ಆಮೇಲೆ ನೀವು ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಸರಿ ಡಾಕ್ಟರ್. ಹಾಗೆ ಕರ್ಕೊಂಡು ಹೋಗೋಕೆ ಮುಂಚೆ ನನ್ನ ಚೇಂಬರಿಗೆ ಬನ್ನಿ, ಕೆಲವು ಮೆಡಿಸಿನ್ಸ್ ಬರ್ಕೊಡ್ತೀನಿ. ಜೊತೆಗೆ ಅವ್ರ ಶುಗರ್ ಟ್ಯಾಬ್ಲೆಟ್ಸ್ನು ಚೇಂಜ್ ಮಾಡಿಕೊಡ್ತೀನಿ. ಸರಿ ಡಾಕ್ಟರ್. ಸರಿ, ನೀನು ಹೊರಡ್ಬೋದು. ಇಲ್ಲ ಸರ್, ಪರವಾಗಿಲ್ಲ. ಯಜಮಾನ್ರು ಆಸ್ಪತ್ರೆಯಿಂದ ಆಚೆ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ, ನಾನು ಕಾಯ್ತೀನಿ. ಆಯ್ತು, ಅಣ್ಣ ಆಚೆ ಬಂದ್ಮೇಲೆ ಅವನ್ನ ಡಿಸ್ಟರ್ಬ್ ಮಾಡಬೇಡ.